ಮತ್ತಾಯನು ಬರೆದ ಸುವಾರ್ತೆ ಪುಸ್ತಕ 18ನೇ ಅಧ್ಯಾಯ 19ನೇ ವಚನ. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಅನುದಿನವೂ ಸಹ ನಿಮ್ಮನ್ನು ಆಧರಿಸ್ತಾ ನಡೆಸ್ತಾ ಇದ್ದಾರೆ. ಈ ದಿವಸವೂ ಸಹ ಅವರ ಸಮ್ಮುಖದಲ್ಲಿ ನಾನು ನೀವು ಜೀವಿಸುವ ಹಾಗೆ ಅವರು ಅನುಗ್ರಹಿಸಿಕೊಟ್ಟಂಥ ಕೃಪೆಗೋಸ್ಕರವಾಗಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇವೆ, ಆರಾಧಿಸಿದ್ದೇವೆ, ಪ್ರಾರ್ಥಿಸಿದ್ದೇವೆ ಎಂಬುದಾಗಿ ನಂಬುತ್ತೇನೆ. ಈ ದಿವಸ ನೀವು ಪ್ರಾರ್ಥಿಸಿದ್ದೀರಲ್ವಾ? ಖಂಡಿತವಾಗಿ ನೀವು ಪ್ರಾರ್ಥಿಸಿರೋದ್ರಿಂದಲೇ ದೇವರು ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಒಂದು ವೇಳೆ ಪ್ರಾರ್ಥಿಸಿಲ್ಲವಾದರೆ ಈ ವಾಕ್ಯದ ನಂತರದಲ್ಲಿ ನೀವು ಪ್ರಾರ್ಥನೆಗೋಸ್ಕರವಾಗಿ ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡ್ರಿ. ದೇವರ ವಾಕ್ಯದಲ್ಲಿ ನೋಡಲ್ಪಡುವ ಪ್ರಕಾರವಾಗಿ ಕೆಲವೊಂದು ಸಮಯದಲ್ಲಿ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ದೇವೆ, ಆದರೂ ಏನು ನಡೀತಾ ಇಲ್ವಲ್ಲ ಎಂಬುದಾಗಿ ಹೇಳಿ ನೀವು ನೆನೆಸಿರ್ಬೋದು. ಪ್ರಿಯರೇ, ನೀವು ಒಬ್ಬಂಟಿಗರಲ್ಲ. ನಿಮಗೋಸ್ಕರವಾಗಿ ಪ್ರಾರ್ಥಿಸಲಿಕ್ಕಾಗಿ ದೇವರಾದ ಕರ್ತನು ಅನೇಕ ಸ್ನೇಹಿತರನ್ನು, ಸಹೋದರರನ್ನು, ಸಹೋದರಿಯರನ್ನು, ಮಾತ್ರವಲ್ಲದೆ ಭಕ್ತಿ ಉಳ್ಳಂಥ ತಂದೆ ತಾಯಿಗಳನ್ನು, ಮಕ್ಕಳನ್ನು ನಿಮಗೆ ಕೊಡಲ್ಪಟ್ಟಿರ್ತಾರೆ. ಕೆಲವೊಂದು ಸಮಯದಲ್ಲಿ ನೀವು ವೈಯಕ್ತಿಕವಾಗಿ ಪ್ರಾರ್ಥಿಸಿ ಅದು ಫಲ ಸಿಗದೇ ಇರುವಂಥ ಸಮಯದಲ್ಲಿ ನೀವು ಬೇಸರಗೊಂಡಿರುವುದಾದರೆ ನಿಮ್ಮ ಜೊತೆಯಲ್ಲಿ ಪ್ರಾರ್ಥನಾ ವೀರರು ಇರ್ತಾರಲ್ವ, ಅವರ ಜೊತೆಯಲ್ಲಿ ಹಂಚಿಕೊಳ್ಳ್ರಿ. ಕರ್ತನ ಸಮ್ಮುಖದಲ್ಲಿ ಬೇಡಿಕೊಳ್ಳ್ರಿ, ದೇವರೇ ನಾನು ಯಾರ ಜೊತೆಗೂಡಿ ಪ್ರಾರ್ಥನೆ ಮಾಡಲಿ, ನನಗೆ ಅಂಥ ಪ್ರಾರ್ಥನೆ ಮಾಡಲಿಕ್ಕಾಗಿ ಉತ್ತಮವಾದಂಥ ಸ್ನೇಹಿತರನ್ನು, ಸಹೋದರರನ್ನು, ಅಣ್ಣನ ತಮ್ಮನನ್ನು, ತಂದೆ ತಾಯಿಗಳನ್ನು ನೀವು ನನಗೆ ತಿಳಿಯಪಡಿಸಿ ಎಂಬುದಾಗಿ ಹೇಳ್ರಿ. ಅಥವಾ ನಿಮ್ಮ ಸಭಾ ಪಾಲಕರನ್ನು ಸಹ ನೀವು ಕೇಳಲ್ಪಡ್ಬೋದು. ಅವರು ನಿಜವಾಗಿಯೂ ಪ್ರಾರ್ಥನೆ ವೀರರಾಗಿರುವುದಾದರೆ ನಿಮ್ಮ ಜೊತೆಯಲ್ಲಿ ಅವರು ಪ್ರಾರ್ಥಿಸಲಿಕ್ಕೋಸ್ಕರವಾಗಿ ಸಮಯವನ್ನು ಕೊಡುವವರಾಗಿರುತ್ತಾರೆ. ಏನು ಪ್ರಾರ್ಥಿಸಬೇಕೆಂಬುದಾಗಿ ನೋಡುವುದಾದರೆ, ನಿಮಗೆ ಯಾವ ವಿಷಯದಲ್ಲಿ ಕೆಲವೊಂದು ಕಾರ್ಯಗಳ ವಿಷಯದಲ್ಲಿ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿಯೂ ಸಹ ಅದು ನಡೆಯದೇ ಇರುವಾಗ ನಿಮ್ಮ ಹಾಗೆ ಪ್ರಾರ್ಥಿಸುವಂಥವರು, ನೀವು ಆಸಕ್ತಿಯಿಂದ ಪ್ರಾರ್ಥಿಸುವುದಾದರೆ ಮತ್ತೊಬ್ಬರು ಆಸಕ್ತಿಯಿಂದ ಪ್ರಾರ್ಥಿಸುವಂಥವರನ್ನೇ ದೇವರಾತ್ಮನ ಬಳಿಯಲ್ಲಿ ನೀವು ಕೇಳುವಾಗ ಅಂಥವರನ್ನು ನಿಮಗೆ ತಿಳಿಯಪಡಿಸ್ತಾರೆ. ಅವರ ಜೊತೆಯಲ್ಲಿ ಸಮಯವನ್ನು ಗೊತ್ತು ಮಾಡಿರಿ. ಒಂದೇ ವಿಷಯದಲ್ಲಿ ಅವರಿಗೋಸ್ಕರವಾಗಿ ನೀವು, ನಿಮಗೋಸ್ಕರವಾಗಿ ಅವರು ಪ್ರಾರ್ಥಿಸಲಿಕ್ಕೋಸ್ಕರವಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಲೂ ದೇವರು ಫಲವನ್ನು ಕೊಡ್ತಾರೆ. ನೀವು ಒಮ್ಮನಸ್ಸಿನಿಂದ ಇಬ್ಬರು ಮಾಡುವಂಥ ಪ್ರಾರ್ಥನೆಯನ್ನು ದೇವರು ನಿಶ್ಚಯವಾಗಿ ಕೇಳಲ್ಪಟ್ಟು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಂಥವರಾಗಿರ್ತಾರೆ. ಮಾತ್ರವಲ್ಲದೆ ನೀವು ಇಬ್ಬರಾಗಿ ಸೇರಿರುವಂತಹ ತಂಡವನ್ನು ಅದು ಮುಂದುವರಿಯಲ್ಪಟ್ಟು ನೀವು ಅನೇಕರಿಗೆ ಸಾಕ್ಷಿಗಳಾಗಿ ಹೇಳಲ್ಪಟ್ಟು ಇತರರು ಸಹ ಇಬ್ಬಿಬ್ಬರಾಗಿ ಗುಂಪಾಗಿ ಪ್ರಾರ್ಥಿಸುವಂತಹ ಕಾರ್ಯಗಳನ್ನು, ಮಹತ್ತಾದಂಥವುಗಳನ್ನು ದೇವರು ನಿಮ್ಮ ನಡುವೆ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಹಾಗೆ ನೀವು ಪ್ರಯತ್ನಿಸಿ ನೋಡ್ರಿ. ಕರ್ತನ ನಂಬಿಗಸ್ತರು, ಅವ್ರು ಹೇಳಿದ್ದಾರೆ, ಅವರು ಮಾಡ್ತಾರೆ. ನಾವು ಪ್ರಾರ್ಥಿಸುವ. ಸರ್ವಶಕ್ತನಾದ ದೇವರೇ, ನಮ್ಮ ಜೊತೆಯಲ್ಲಿ ಪ್ರಾರ್ಥನೆಯಲ್ಲಿ ಐಕ್ಯಗೊಳ್ಳಲಿಕ್ಕೋಸ್ಕರವಾಗಿ ಉತ್ತಮವಾದಂತಹ ಸಹೋದರರನ್ನ, ಸಹೋದರಿಯರನ್ನ, ಮಕ್ಕಳನ್ನು, ತಂದೆ ತಾಯಿಗಳನ್ನು ಅನುಗ್ರಹಿಸಿಕೊಟ್ಟು ಅಪ್ಪ, ಅವರು ನಾವು ಒಂದೇ ಮನಸ್ಸುಳ್ಳವರಾಗಿ ನಿನ್ನ ನಾಮವನ್ನು ಮಹಿಮೆ ಪಡಿಸುವಂಥ ವಿಷಯದಲ್ಲಿ ಪ್ರಾರ್ಥಿಸಲಿಕ್ಕಾಗಿ ಸಹಾಯಿಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.